ವಿತತ ಮಹಿಮನ ವಿಶ್ವತೋ ಮುಖನ ತುಳಭುಜ ಬಲ ಕಲ್ಪತರುವಾಶ್ರಿತರೆನಿಸಿ ಸಕಲೇಷ್ಟ ಪಡೆದನು ದಿನದಿ ಮೋದಿಸುವ ರತಿ ಸ್ವಯಂಭುವ ದಕ್ಷ ವಾಚಸ್ಪತಿ ಬಿಡೌ ಜನ ಮಡದಿ ಶಚಿ ಮನ್ಮಥ ಕುಮಾರ ನಿರುದ್ಧರ ಮೆಗೀಯಲಿ ಸುಮಂಗಳವಾ. ನಮಾಮಿ ಕೃಷ್ಣಂ ಪ್ರವಿಲುಪ್ತ ತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಖದಾವಂ ದಯಾಭಿರಾಮಂ ದಯಿತಂ ನಿಕಾಮಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವತ್ತಾರಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 19. ವಿಹಿತ ಮಹಿಮನ ವಿಶ್ವತೋಮುಖನ ತುಳಭುಜಬಲ ಕಲ್ಪತರುವ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಚಾರ್ಯರು 10ನೆಯ ಕಕ್ಷಾಪನ್ನರಾದ ರತಿದೇವಿ, ಸ್ವಯಂಭುವ ಮನು, ದಕ್ಷ ಪ್ರಜಾಪತಿ, ಶ್ರೀ ಬೃಹಸ್ಪತ್ಯಾಚಾರ್ಯರು, ಇಂದ್ರನ ಪತ್ನಿ ಶಚೀದೇವಿ, ಕಾಮಪುತ್ರನಾದ ಅನಿರುದ್ಧ ಈ ದೇವತಾಗಣದ ಸ್ತೋತ್ರ ಮಾಡ್ತಾರೆ. ಶ್ರೀ ಪರಮಾತ್ಮನು ಸರ್ವತ್ರ ವ್ಯಾಪ್ತನು, ಅಣು ರೇಣು ತೃಣ ಕಾಷ್ಟಾದಿಗಳಲ್ಲಿ ಪೂರ್ಣನಾಗಿ ವ್ಯಾಪ್ತನಾಗಿರುವ ಈಶಾವಾಸ್ಯನಾದ ಶ್ರೀ ಪರಮಾತ್ಮನು ವಿಶತನು. ಸರ್ವತ್ರ ವ್ಯಾಪ್ತನಾದ ವಿತತನಾದ ಶ್ರೀಹರಿಯು ಅಪಾರ ಮಹಿಮಾ ಸಂಪನ್ನನು. ಆತನ ಮಹಿಮಾ ವಿಶೇಷಗಳು ಅನಂತ, ಅಪರಿಮಿತ ಮತ್ತು ಅಪರಿಚ್ಛಿನ್ನ. ಇದರಿಂದ ವಿತತ ಮಹಿಮನು ಸರ್ವ ಪ್ರದೇಶ ಕಾಲಾದಿಗಳಲ್ಲಿ ಪಾಣಿಪಾತ್ಯಾದವಯವಗಳಿಂದ ಯುಕ್ತನಾಗಿ ಸರ್ವ ಜಡ ಜೀವನದಲ್ಲಿ ವ್ಯಾಪ್ತನಾಗಿ ಪೂರ್ಣನಾಗಿದ್ದಾನೆ. ಅವನ ಮುಖ ಇದನ್ನೆಲ್ಲ ಸರ್ವತ್ರ ವ್ಯಾಪ್ತವಾದುದು. ಆದ್ದರಿಂದ ಸರ್ವತೋಮುಖನಾದ ಸರ್ವಶಕ್ತನು, ಅಸದೃಶ ಭುಜ ಬಲ ಪರಾಕ್ರಮನು, ಅಪ್ರತಿಮಲ್ಲನು. ಅವನ ಅಪಾರ ಶಕ್ತಿಗೆ ಯಾವುದೂ ಇಲ್ಲವೇ ಇಲ್ಲ. ಇದರಿಂದ ಅತುಳ ಭುಜಬಲ ಪರಾಕ್ರಮಿಯಾದ ಅತುಲ ಐಶ್ವರ್ಯ ಸಂಪನ್ನನಾದ ಶ್ರೀ ಪರಮಾತ್ಮನು ಸಕಲ ಸಜ್ಜನರ ಪಾಲಿಗೆ ಕಲ್ಪವೃಕ್ಷತರನು. ಯೋಗ್ಯತಾನುಸಾರ ಅವರವರ ಸಕಲ ಅಭೀಷ್ಟಗಳನ್ನು ನೆರವೇರಿಸುವ ಅಂತಹ ಕಲ್ಪವೃಕ್ಷ ಸದೃಶನ ಪರಮಾನುಗ್ರಹದಿಂದ ತಮ್ಮ ಸಕಲ ಅಭೀಷ್ಟಗಳನ್ನು ಹೊಂದಿ ಆನಂದ ಪಡುವ ರತಿ ಇತ್ಯಾದಿ 6 ಮಂದಿಗಳನ್ನು ಸ್ತೋತ್ರ ಮಾಡಿದ್ದಾರೆ. ರತಿದೇವಿ ದಕ್ಷ ಪ್ರಜಾಪತಿಯ ಪುತ್ರಿ, ಮನ್ಮಥನ ಪತ್ನಿ, 9ನೇ ಕಕ್ಷಾಪನ್ನಳು, ಸ್ತ್ರೀ ವರ್ಗಕ್ಕೆ ಮನೋಭಿಮಾನಿಯಾಗಿದ್ದು ಅವರ ಭೋಗಾಪೇಕ್ಷಾಗಳಿಗೆ ಅಭಿಮಾನಿಯಾಗಿದ್ದಾಳೆ. ಸ್ವಯಂಭುವ ಮನು 14ನೇ ಮನುಗಳಲ್ಲಿ ಒಬ್ಬನು. ಮನ್ವಂತರಾಧಿಪತಿ, ಬುಧೇಂದ್ರಿಯಾಭಿಮಾನಿ, ತತ್ವಾಭಿಮಾನಿ ದೇವತಾ. ದಕ್ಷ ಪ್ರಜಾಪತಿ ಬ್ರಹ್ಮನ ಪುತ್ರ. ಅವನಿಗೆ 100 ಮಂದಿ ಪುತ್ರಿಯರಿದ್ದರು. ಜ್ಯೇಷ್ಠಳಾದ ಸತೀದೇವಿಯನ್ನು ರುದ್ರನಿಗೆ ಕೊಟ್ಟು ವಿವಾಹ ಮಾಡಿದ್ದ. ಯಾಗ ಸಮಯದಲ್ಲಿ ತಾನು ಯಜ್ಞಶಾಲೆಗೆ ಆಗಮಿಸಿದಾಗ ರುದ್ರದೇವರು ಎದ್ದು ನಮಸ್ಕರಿಸಿ ಸನ್ಮಾನಿಸಿಲ್ಲವೆಂಬ ಕೋಪದಿಂದ ತಾನು ನಡೆಸಿದ ಯಜ್ಞದಲ್ಲಿ ರುದ್ರದೇವರಿಗೆ ಹವಿಸ್ಸನ್ನೇ ಕೊಡದೆ ಸತೀದೇವಿಯನ್ನು ಅಪಮಾನಿಸಿದನು. ಇದರಿಂದ ಕ್ಷುದ್ರಳಾದ ಸತೀದೇವಿಯು ಯೋಗಾಗ್ನಿಯಿಂದ ಭಸ್ಮಳಾದಳು. ಆಗ ರುದ್ರದೇವರು ದಕ್ಷ ಪ್ರಜೇಶ್ವರನ ಯಾಗವನ್ನು ಭಂಗಗೊಳಿಸಿದರು. ಹಸ್ತಾಭಿಮಾನಿ ದೇವತಾ. ವಾಚಸ್ಪತಿ ನಾಮಕರಾದ ಮಹರ್ಷಿಗಳೇ ಬೃಹಸ್ಪತ್ಯಾಚಾರ್ಯರು. ಸುರವರ್ಗಕ್ಕೆ ಗುರುಗಳು. ಅಮರಗುರು ಅಂಗೀರಸ ಮುನಿಯ ಪುತ್ರರು. ಶ್ರೀ ತಾರಾದೇವಿ ಗುರುಪತ್ನಿ. ಈ ಗಮನದಿಂದ ಚಂದ್ರನಿಗೆ ಶಾಪ. ಚಂದ್ರನಿಂದ ತಾರಾದೇವಿಯಲ್ಲಿ ಬುಧನು ಜನಿಸಿದನು. ಈತನಿಗೆ 6 ಮಂದಿ ಪುತ್ರರು, ಸ್ವಾಹ ಎಂಬ ಒಬ್ಬ ಪುತ್ರಿ. ಸ್ವಾಹಾದೇವಿಯನ್ನು ಅಗ್ನಿಪುರುಷನಿಗೆ ಕೊಟ್ಟು ವಿವಾಹ ಮಾಡಿದನು. ಕಚನೆಂಬುವನು ಬೃಹಸ್ಪತ್ಯಾಚಾರ್ಯರ ಪುತ್ರನು. ಈತನ ಅಣ್ಣನೇ ಪ್ರಸಿದ್ಧವಾದ ಉಚಥ್ಯ ಮುನಿಯು. ನಹುಷನು ಇಂದ್ರ ಪದವಿಯಲ್ಲಿದ್ದಾಗ ಇಂದ್ರಪತ್ನಿ ಶಚೀದೇವಿಯನ್ನು ಬಲಾತ್ಕರಿಸಲು ಆಕೆಯ ಪಾತಿವೃತ್ಯವನ್ನು ಕಾಪಾಡಿದ ಮುನಿ.
ಇಂದ್ರದೇವರಿಗೆ ಬಿಡೌಜ ಎಂಬ ನಾಮಾಂತರವಿದೆ. ಅವನ ಪತ್ನಿ ಶ್ರೀ ಶಚೀದೇವಿ. ಶಚೀದೇವಿಯು ಪ್ರಲೋಮನೆಂಬ ಅಸುರನ ಪುತ್ರಿ. ಇದರಿಂದ ಪೌರ್ಲೋಮಿ ಎಂಬ ನಾಮವಿದೆ. ಜಯಂತ ಈಕೆಯ ಹಿರಿಯ ಪುತ್ರ, ಪಾದಾಭಿಮಾನಿ. ನಹುಷ ಇಂದ್ರ ಪದವಿಯಲ್ಲಿದ್ದಾಗ ಶಚಿಯನ್ನು ಕಾಮಿಸಿದ ಪ್ರಸಂಗ. ಆಗ ಆ ಮುನಿಗಳಿಂದ ಶಪ್ತನಾಗಿ ಅಜಗರನಾದನು. ಮನೋಭಿಮಾನಿ ದೇವತಾ ಮನ್ಮಥನ ಪುತ್ರ ಅನಿರುದ್ಧ. ಈತನು ಶ್ರೀಕೃಷ್ಣನ ಪುತ್ರನಾದ ಪ್ರದ್ಯುಮ್ನಲ್ಲಿ ಅನಿರುದ್ಧನೆಂದು ಅವತರಿಸಿದನು. ಪ್ರದ್ಯುಮ್ನನು ಮನ್ಮಥನ ಅವತಾರ. ಬಾಣಾಸುರನ ಪುತ್ರಿ ಉಷಾದೇವಿ ಅನಿರುದ್ಧನ ಪತ್ನಿ. 9ನೇ ಕಕ್ಷಕ್ಕೆ ಸೇರಿದ ರತಿ, ಸ್ವಯಂಭುವಮನು, ದಕ್ಷ ಪ್ರಜಾಪತಿ, ಬೃಹಸ್ಪತ್ಯಾಚಾರ್ಯರು, ಇಂದ್ರ ಪತ್ನಿ ಶಚೀದೇವಿ ಮತ್ತು ಮನ್ಮಥ ಕುಮಾರ ಅನಿರುದ್ಧ ಈ 6 ಮಂದಿ ಸದಾ ಶುಭವನ್ನು ಕೊಡಲೆಂದು ವಿನಯದಿಂದ ವಂದಿಸುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.